ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಸೇರಿ ದೇವರ ಅಮೂಲ್ಯವಾದ ನಿಕ್ಷೇಪವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್, ಚಾಪ್ಟರ್ 31ನೇ ಅಧ್ಯಾಯ. ಮತ್ತು ಈ ಹಿನ್ನೆಲೆ ನಾವು ನೋಡುವಾಗ ಯೋಬನು ಕಷ್ಟಕ್ಕೆ ಒಳಪಟ್ಟಿದ್ದಾನೆ. ಹಿನ್ನೆಲೆ ಯೋಬನು ಮಕ್ಕಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ. ಹಿನ್ನೆಲೆ ಯೋಬನು ತನ್ನ ಆಸ್ತಿಯನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ. ಅದರ ಹಿನ್ನೆಲೆ ಮತ್ತು ಯೋಬನು ತನ್ನ ಆರೋಗ್ಯವನ್ನು ಕೂಡ ಕಳೆದುಕೊಂಡ್ಬಿಟ್ಟಿದ್ದಾನೆ. ಅಂಥ ಪರಿಸ್ಥಿತಿಯಲ್ಲಿ 3 ಸ್ನೇಹಿತರು ಬಂದು 7 ದಿನಗಳು ಅವನ ಜೊತೆಯಲ್ಲಿ ದುಃಖ ಸಂತಾಪ ವ್ಯಕ್ತಪಡಿಸಿ ಮಾತಾಡ್ತಾ ಇರುವಂಥ ವೇಳೆಯಲ್ಲಿ ದೇವರ ಬಗ್ಗೆ, ಕಷ್ಟದ ಬಗ್ಗೆ, ನಷ್ಟದ ಬಗ್ಗೆ, ಭಕ್ತಿವಂತನು ಕಷ್ಟಕ್ಕೆ ಗುರಿಯಾಗೋದು ಏಕೆ, ಆ ಭಕ್ತಿವಂತನಿಗೆ ಸಂಭವಿಸುವಂಥ ದುರ್ಘಟನೆಗಳು ಯಾತಕ್ಕೆ, ಹೇಗೆ ಎಂಬಂಥದ್ದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಎಲಿಫಾಜ್ ಅಂತ ಹೇಳಿದರೆ ಶುದ್ಧತ್ವದ ದೇವರು, ಚೊಕ್ಕ ಬಂಗಾರದ ದೇವರು ಎಂಬಂಥ ಹೆಸರುವಂಥ ಎಲಿಫಜನು ಯೋಬನ ಮೊದಲನೇ ಸ್ನೇಹಿತ. ಅದಾದ ನಂತರ ಬಿಲ್ದದ್, ಯಜಮಾನನಿಂದ ಪ್ರೀತಿಸಲ್ಪಟ್ಟವನು ಎಂಬುದಾಗಿ ಬಿಲ್ದದ್ ಹೆಸರಿನ ಅರ್ಥ. ಅದಾದ ನಂತರ ಚೋಫರ್ ಅಂತ ಹೇಳಿದರೆ ಹೊರಡುವವನು, ತಿರುಗುವವನು, ನಡೆಸುವವನು, ಜಿಗಿಯುವವನು ಎಂಬುದಾಗಿರುವಂಥ ಹೆಸರು ಈ ಚೋಫರ್ನ ಹೆಸರಿನ ಅರ್ಥ. ಈ 3 ಸ್ನೇಹಿತರು ಮಾತಾಡ್ತಾ ಇದ್ದಾರೆ. ಮೊದಲನೇ ವ್ಯಕ್ತಿ ಎಲಿಫಜನು 3 ಸಾರಿ ಮಾತಾಡ್ತಾನೆ ರೀ. 3 ಸಾರಿ ಎಲಿಫಜನು ಮಾತಾಡುವಾಗ ಯೋಬನು ಅದಕ್ಕೆ 3 ಸಾರಿ ಉತ್ತರ ಅವನಿಗೆ ಕೊಡ್ತಾನೆ ರೀ. ಅದಕ್ಕಿಂತ ಮುಂಚೆ 1 ಸಾರಿ ಯೋಬನು 3ನೇ ಅಧ್ಯಾಯದಲ್ಲಿ ತಾನಾಗಿಯೇ ಮಾತಾಡಿಬಿಟ್ಟಿರ್ತಾನೆ. ತನಗೆ ತಾನೇ ನಾನು ಹುಟ್ಟಬಾರ್ದಾಗಿತ್ತು ಹಾಗೀಗೆಲ್ಲ ಕೆಲವು ವಿಷಯಗಳನ್ನು ಮಾತಾಡ್ತಾನೆ. ಅದಾದ ನಂತರ ಎಲಿಫಜನ ಬಳಿ ಮಾತಾಡಿದ ಮೇಲೆ ಬಿಲ್ದದನು ಒಂದು 3 ಸಾರಿ ಮಾತಾಡ್ತಾನೆ ರೀ. 3 ಸಾರಿ ಬಿಲ್ದದನು ಮಾತಾಡುವಾಗ ಯೋಬನು ಅದಕ್ಕೆ 3 ಸಾರಿ ಉತ್ತರ ಕೊಡ್ತಾನೆ ರೀ. 3 ಸಾರಿ ಎಲಿಫಜನು ಮಾತಾಡ್ತಾನೆ, ಯೋಬನು 3 ಸಾರಿ ಆನ್ಸರ್ ಕೊಡ್ತಾನೆ. ಅದೇ ರೀತಿಯಾಗಿ ಬಿಲ್ದದನು 3 ಸಾರಿ ಮಾತಾಡ್ತಾನೆ, ಯೋಬನು 3 ಸಾರಿ ಅವನಿಗೆ ಉತ್ತರ ಕೊಡ್ತಾನೆ ರೀ. ಅದಾದ ನಂತರ ಚೋಫರ್ನು ಮಾತಾಡ್ತಾನೆ, ಆದರೆ 2 ಸಾರಿ ಮಾತಾಡ್ತಾನೆ. ಚೋಫರ್ನು 2 ಸಾರಿ ಮಾತಾಡಿದಾಗ ಏನಾಗ್ತದೆ, ಯೋಬನು ಕೂಡ 2 ಸಾರಿ ಉತ್ತರ ಕೊಡುವಂಥದ್ದನ್ನು ನಾವು ನೋಡ್ತೇವೆ ರೀ. ಹೀಗೆ ಒಬ್ರಿಗೊಬ್ಬರು ಮಾತಾಡಿಕೊಳ್ತಿದ್ದಾರೆ. ಮತ್ತು ಚೋಫರ್ನು ಬಿಲ್ದದನ 25ನೇ ಅಧ್ಯಾಯದಲ್ಲಿ 6 ವಚನಗಳನ್ನು ಒಳಗೊಂಡ ಚಿಕ್ಕ ಒಂದು ಮಾತನ್ನು ಹೇಳಿದ್ದಕ್ಕೆ ಯೋಬನು 6 ಅಧ್ಯಾಯಗಳಲ್ಲಿ ಮಾತನಾಡ್ತಾ ಇದ್ದಾನೆ. ಮತ್ತು 26ನೇ ಅಧ್ಯಾಯದಿಂದ 31ನೇ ಅಧ್ಯಾಯದವರೆಗೆ ಯೋಬನು ಮಾತಾಡ್ತಿದ್ದಾನೆ. 6 ಅಧ್ಯಾಯಗಳು ಮಾತಾಡ್ತಾನೆ. ಇದು ಕೊನೆ ಅಧ್ಯಾಯ, ಯೋಬನು ಮಾತಾಡಿದ ಕೊನೆ ಒಂದು ಅಧ್ಯಾಯವಾಗಿರ್ತದೆ. ಅನಂತರನು ಮಾತಾಡ್ತಾನೆ ಯೋಬನು, ಆದರೆ ಭಾಳ ಮಾತಾಡಲ್ಲ, ಚಿಕ್ಕದಾಗಿ. ಅದನ್ನು ಅನಂತರ ನೋಡ್ಕೊಳ್ಳಿಕ್ಕಿದ್ದೇವೆ. ಆದರೆ ಈ ಸಂಭಾಷಣೆಯಲ್ಲಿ ಕೊನೆಯ ಅಧ್ಯಾಯ ಯೋಬನ ಗ್ರಂಥದಲ್ಲಿ 31ನೇ ಅಧ್ಯಾಯ. ಅದಾದ ನಂತರ ಎಲಿಹು ಮಾತಾಡ್ತಾನೆ ರೀ. ಅವನು ಮಾತಾಡುವಾಗ 32, 33, 34, 35, 36, 37 6 ಅಧ್ಯಾಯಗಳು ಎಲಿಹು ಮಾತಾಡ್ಬಿಡ್ತಾನೆ. ಅದಾದ ನಂತರ ದೇವರು ಮಾತಾಡ್ತಾರೆ ಒಂದು 4 ಅಧ್ಯಾಯಗಳು. ಅದನ್ನು ನೋಡ್ಕೊಳ್ಳೋಣ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಈಗ 31ನೇ ಅಧ್ಯಾಯ ಯೋಬನ ಗ್ರಂಥ 1ನೇ ವಚನದಲ್ಲಿ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ಇದೆಂತ ಇದು? ಹಳೆ ಒಡಂಬಡಿಕೆ ಇನ್ನೂ ಬಂದಿಲ್ಲ, ಹೊಸ ಒಡಂಬಡಿಕೆಯೂ ಇನ್ನೂ ಬಂದಿಲ್ಲ.
ಮಲಾಕಿಯಲ್ಲಿ 3ನೇ ಅಧ್ಯಾಯದಲ್ಲಿ 2-3 ಅಧ್ಯಾಯಗಳಲ್ಲಿ ದಾಂಪತ್ಯದ ಒಡಂಬಡಿಕೆಯೂ ಇನ್ನೂ ಬಂದಿಲ್ಲ. ಮಲಾಕಿ ಕೊನೆಯ ಪುಸ್ತಕ. ಆದರೆ ಕಣ್ಣಿನೊಡನೆ ಒಡಂಬಡಿಕೆ, ಕಣ್ಣಿನ ಒಡಂಬಡಿಕೆ, ವಾವ್, ಇದೆಂಥ ಒಡಂಬಡಿಕೆ! ಓಲ್ಡ್ ಟೆಸ್ಟ್ಮೆಂಟ್, ನ್ಯೂ ಟೆಸ್ಟ್ಮೆಂಟ್, ಮ್ಯಾರೇಜ್ ಟೆಸ್ಟ್ಮೆಂಟ್ ಎಂಬುದಾಗೆಲ್ಲ ನಾವು ಕೇಳಿದ್ದೇವೆ ಮಲಾಕಿ ಗ್ರಂಥದಲ್ಲಿರುವಂಥ ದಾಂಪತ್ಯದ ಒಡಂಬಡಿಕೆ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಐ ಕವನೆಂಟ್, ಕಣ್ಣಿನ ಒಡಂಬಡಿಕೆ. ಯಾಕಂತೆ ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. ಯೋಬನು ವೃದ್ಧನಾಗಿದ್ದಾನೆ ಮತ್ತು ಅಸ್ವಸ್ಥನಾಗಿದ್ದಾನೆ. ಕೊನೆಯ ಅಧ್ಯಾಯ ಮಾತಾಡ್ತಾ ಇದ್ದಾನೆ. ಈಗಾಗಲೇ 19 ಅಧ್ಯಾಯಗಳು ಒಟ್ಟು ತನ್ನ 3 ಸ್ನೇಹಿತರು ಮಾತಾಡಿದ್ದಕ್ಕೆ ಉತ್ತರ ಕೊಟ್ಟಿದ್ದಾನೆ. ಇದು 20ನೇ ಅಧ್ಯಾಯ ಯೋಬನು ಮಾತನಾಡುವಂಥದ್ದು. ಮಾತನಾಡುವಾಗ ಯೋಬನು ಇಂಥ ಒಂದು ದೊಡ್ಡ ಮಾತನ್ನು ಹೇಳ್ತಿದ್ದಾನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು. ಇದನ್ನು ಓದುವಾಗ ಯೇಸು ಕರ್ತನು ಹೇಳಿದಂಥ ಒಂದು ಮಾತು ನೆನಪಿಗೆ ಬರುತ್ತಿದೆ. ಅದೇನಂತ ಹೇಳಿದರೆ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಚನ 5:28ನೇ ವಚನದಲ್ಲಿ ಈ ರೀತಿಯಾಗಿ ಕರ್ತನಾದ ಯೇಸು ತಾನೇ ಹೇಳಿದಂಥ ಒಂದು ಮಾತು, ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು. ಹಾಗಾದರೆ ಕಣ್ಣಿನ ಪಾಪದ ಬಗ್ಗೆ ಯೇಸು ಕರ್ತನು ಸುಮಾರು ಕ್ರಿಸ್ತಪೂರ್ವ 1843ರಲ್ಲಿ ಈ ಪುಸ್ತಕ ಯೋಬನ ಗ್ರಂಥ ಬರೆಯಲಾಗಿತ್ತು. ಆದರೆ 2000 ಕ್ರಿಸ್ತನ ಬರುವಿಕೆಗೆ 2000 ವರ್ಷಗಳ ಮುಂಚೆಯೇ ಯೋಬನಿಗೆ ಮತ್ತಾಯ 5:28ನೇ ವಚನ ಗೊತ್ತಾಗ್ಬಿಟ್ಟಿದೆ. ಹೇಗೆ ಗೊತ್ತಾಯಿತು? ಪ್ರಕಟಣೆ. ಯಾರೂ ಬರೆಯದೆ, ಯಾರೂ ಮಾತಾಡದೆ, ಯಾವ ಟಿ ವಿ ಕಾರ್ಯಕ್ರಮ ಇಲ್ಲದೆ, ಯಾವುದೇ ಬಾನುಲಿಯ ಕಾರ್ಯಕ್ರಮ ಇಲ್ಲದೆ, ಯಾವುದೇ CD ಅಥವಾ DVD ಅಥವಾ ಇಂಟರ್ನೆಟ್ ಅಥವಾ ಪುಸ್ತಕಗಳು ಇಲ್ಲದೆ ಬೋಧಕರಿಲ್ಲದೆ ಯೋಬನಿಗೆ ಹೇಗೆ ಗೊತ್ತಾಯಿತು? ಮತ್ತಾಯ 5:28. ಹೇಗಂದರೆ ಪ್ರಕಟಣೆ, ರೆವಲೇಷನ್. ಆದ ಕಾರಣ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥ ಒಂದು ಅನುಭವ ಯೋಬನ ಅನುಭವ ಆಗಿತ್ತು. ಈಗ ದೇವರ ಬಗ್ಗೆ ಯೋಬನು 18 ವಿಷಯಗಳನ್ನು ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾನೆ. ದೇವ್ರ ಬಗ್ಗೆ ಮಾತನಾಡ್ತಾ ಇರುವಾಗ ಹೆಚ್ಚೆಚ್ಚಾಗಿ ಬೇರೆಯವ್ರನ್ನ ಅಲೋ ಮಾಡ್ತಾ ಇಲ್ಲ ಇವನು. ಯಾಕಂತೇಳಿದ್ರೆ ಅವರು ಅನ್ನೆಸೆಸರಿಯಾಗಿ ಅಗತ್ಯವಿಲ್ಲದ ಮಾತುಗಳನ್ನು ಆಡಿಬಿಟ್ಟು, ಕೆಲವು ಸಾರಿ ಅದು ದೇವ್ರ ಬಗ್ಗೆನೇ ಅವರು ಮಾತಾಡಿದರೂ ಕೂಡ ಒಳ್ಳೆಯ ಆತ್ಮದಿಂದ ಯಥಾರ್ಥವಾಗಿ ಅವರು ಮಾತಾಡಲಿಲ್ಲ. ಆದುದರಿಂದ ಯೋಬನೇನು ಮಾಡ್ತಾನೆ, ಇವನೇ ಟೈಮ್ ತೊಗೊಂಡ್ಬಿಟ್ಟು ಮಾತಾಡ್ತಾನೆ. ಬೇರೆಯವರಿಗೆ ಸ್ವಲ್ಪ ಅವನು ಕ್ವಾಯ್ಟ್ ಆಗಿದ್ದರೆ, ಪ್ರಶಾಂತವಾಗಿದ್ದರೆ, ಮೌನವಾಗಿದ್ದರೆ ಮಾತಾಡಿಬಿಟ್ಟು ಒಂದು ಅಧ್ಯಾಯದಲ್ಲಿ 25ನೇ ಅಧ್ಯಾಯದಲ್ಲಿ ಬಿಲ್ದದನ್ನು ಮಾತಾಡಿದ್ದಕ್ಕೆ 26ನೇ ಅಧ್ಯಾಯದಲ್ಲಿ ಒಂದು ಅಧ್ಯಾಯ ಯೋಬನು ಮಾತಾಡಿಬಿಟ್ಟು ಸುಮ್ಮನೆ ಇದ್ಬಿಟ್ರೆ ಬೇರೆಯವರು ಮಾತಾಡ್ಬಿಡ್ತಿದ್ರು. ಆದ ಕಾರಣ ಈಗೇನು ಮಾಡ್ತಾನೆ ಯೋಬನು, ಬಿಲ್ದದ್ 25ನೇ ಅಧ್ಯಾಯದಲ್ಲಿ 6 ವಚನಗಳನ್ನು ಮಾತಾಡಿದರೆ ಈಗ 6 ಅಧ್ಯಾಯಗಳನ್ನು ಯೋಬನು ಮಾತಾಡ್ತಾ ಇದ್ದಾನೆ. ಕೊನೆ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ದೇವರ ಬಗ್ಗೆ 18 ವಿಷಯಗಳನ್ನು ಯೋಬನು ಮಾತಾಡ್ತೇನೆ. ಒಂದೊಂದಾಗಿ ಬೇಗ ಅದನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ 2ನೇ ವಚನ 31, ದ ಬುಕ್ ಆಫ್ ಜೋಬ್ ಚಾಪ್ಟರ್ 31, 31ನೇ ಅಧ್ಯಾಯ 2ನೇ ವಚನದಲ್ಲಿ, ದೇವರು ಮೇಲಣ ಲೋಕದಿಂದ ಯಾವ ಪಾಲನ್ನು ವಿಧಿಸುವನು ಎಂಬುದಾಗಿ ದೇವರ ಬಗ್ಗೆ ಮೊದಲನೇ ರೆಫರೆನ್ಸು 18 ವಿಷಯಗಳಲ್ಲಿ ಮೊದಲನೇ ವಿಷಯ ದೇವರ
ಒಂದು ಮೇಲಣ ಲೋಕದಿಂದ ವಿಧಿಸುವಂಥದ್ದರ ಬಗ್ಗೆ ಯೋಬನು ಮಾತಾಡ್ತಿದ್ದಾನ್ರಿ. ಅದೇ 2ನೇ ವಚನದಲ್ಲಿ 31:2 ಸರ್ವಶಕ್ತನು ಉನ್ನತ ಆಕಾಶದಿಂದ ಕೊಡುವ ಬಾಧ್ಯತೆಯ ಬಗ್ಗೆ ಮಾತಾಡ್ತಾನ್ರಿ. ಏನು ಕೊಡ್ತಾನೆ ಬಾಧ್ಯತೆ? ಸರ್ವಶಕ್ತನು ಮೊದಲು ದೇವರಂತ ಹೇಳ್ದ, ಅನಂತರ ಸರ್ವಶಕ್ತನೆಂಬುದಾಗಿ ಹೇಳ್ಬಿಟ್ಟು ಮೇಲಿಂದ ದೇವರು ನಮಗೆ ಬಾಧ್ಯತೆ ಕೊಡುವ ಆತನ ಯಾವ ಬಾಧ್ಯತೆ? ಪ್ರಶ್ನೆ. 3ನೇ ವಚನದಲ್ಲಿ ಯೋಬ 31:3 ದೇವರು ಅನ್ಯಾಯಗಾರರಿಗೆ ವಿಪತ್ತನ್ನು ಕೊಡುವಂಥ ಸಾಧ್ಯತೆ ಇದೆ ಎಂಬುದರ ಬಗ್ಗೆ ಮಾತಾಡ್ತಾನೆ. ಕೆಡುಕರಿಗೆ ಉಪದ್ರವವನ್ನು ಕೊಡುವನಲ್ಲವೇ? ಅದು ಕೂಡ ಯೋಬನು ದೇವರ ಬಗ್ಗೆ ಹೇಳಿದಂಥ 4ನೇ ವಿಷಯ. 5ನೇದಾಗಿ ಆತನೇ ಅಂದರೆ ದೇವರೇ ನನ್ನ ನಡತೆಯನ್ನು ನೋಡಿ. ಹಾಗಾದರೆ ದೇವರು ನಡತೆಯನ್ನು ನೋಡುವವನು ಎಂಬಂಥ ವಿಷಯ ನಾವು ನೋಡ್ತೇವೆ. ಯೋಬನಿಗೆ ಈ ಎಲ್ಲ ಅನುಭವಗಳು ದೇವರೊಂದಿಗೆ ಇತ್ತು. ಸಿದ್ಧಾಂತವಾಗಿ ಮಾತಾಡ್ತಾ ಇಲ್ಲ, ಅನುಭವವಾಗಿ ಮಾತಾಡ್ತಿದ್ದಾನೆ, ಪ್ರಕಟಣೆಯಾಗಿ ಮಾತಾಡ್ತಾ ಇದ್ದಾನೆ. ಮತ್ತು 4ನೇ ವಚನದಲ್ಲಿ 2ನೇ ಭಾಗ ನನ್ನ ಹೆಜ್ಜೆಗಳನ್ನೆಲ್ಲ ಎಣಿಸುತ್ತಿದ್ದಾನೆ. ವಾವ್! ದೇವರು ನನ್ನ ಹೆಜ್ಜೆಗಳನ್ನು ಎಣಿಸುತ್ತಿದ್ದಾನೆ ಎಂಬುದಾಗಿ ಯೋಬನು ಹೇಳ್ತಿದ್ದಾನೆ. ಹಾಗಾದರೆ ದೇವರಿಗೆ ಗೊತ್ತು ಎಷ್ಟು ನಡೆದಿದ್ದೇನೆ ನಾನು, ಎಷ್ಟು ದೂರ ನಡೆದಿದ್ದೇನೆ, ಎಷ್ಟು ಹೆಜ್ಜೆ ಇಟ್ಟಿದ್ದೇನೆ ಎಂಬುದನ್ನು ದೇವರು ಬಲ್ಲವನಾಗಿದ್ದಾನೆ. ಯೇಸು ಕ್ರಿಸ್ತನು ಹೇಳಿದ ಮಾತಿನಲ್ಲಿ ನಿಮ್ಮ ತಲೆ ಕೂದಲುಗಳೆಲ್ಲ ಎಣಿಕೆಯಾಗಿವೆ. ದೇವರ ಚಿತ್ತ ಇಲ್ಲದೆ ಒಂದು ಗುಬ್ಬಿ ಕೂಡ ನೆಲಕ್ಕೆ ಬೀಳುವುದಿಲ್ಲ. ಬಹಳ ಗುಬ್ಬಿಗಳಿಗಿಂತಲೂ ನೀವು ಮೌಲ್ಯರು, ಹೆಚ್ಚಿನವರು ಎಂಬುದಾಗಿ ದೇವರ ಬಗ್ಗೆ ಯೋಬನು 31ನೇ ಅಧ್ಯಾಯದಲ್ಲಿ, ಅಂದರೆ ಯೋಬನ ಗ್ರಂಥ 31ನೇ ಅಧ್ಯಾಯದಲ್ಲಿ ದೇವರ ಬಗ್ಗೆ ಹೇಳುವಂಥ 18 ವಿಷಯಗಳಲ್ಲಿ 7ನೇ ವಿಷಯ 5ನೇ ವಚನದಲ್ಲಿದೆ. 7ನೇ ವಿಷಯ ಏನಂತಿದೆ? ದೇವರು, ಯೋಬನ್ ಹೇಳ್ತಾ ಇರೋದು, ದೇವರು ನನ್ನನ್ನು ನ್ಯಾಯವಾದ ತ್ರಾಸಿನಲ್ಲಿ ತೂಗಿ. ಹಾಗಾದರೆ ಇದು ಯೋಬನ ಒಂದು ಆಶೆ. ಇದು ಏನು ಮಾಡ್ತಾನಂತೆ? ಯಾಕೆ ನ್ಯಾಯವಾದ ತ್ರಾಸಿನಲ್ಲಿ ದೇವರು ಯೋಬನನ್ನು ತೂಗಬೇಕು? 5ನೇ ವಚನದ 2ನೇ ಭಾಗ ನನ್ನ ಯಥಾರ್ಥತ್ವವನ್ನು ತಿಳ್ಕೊಂಡ ಯೋಬನು ಹೇಳ್ತಾನೆ, ದೇವರು ನನ್ನ ಯಥಾರ್ಥತ್ವವನ್ನು ತಿಳಿದುಕೊಳ್ಳಲಿ ಎಂಬುದಾಗಿ ಹೇಳಿದಾಗ ದೇವರು ಕೂಡ ಏನು ಹೇಳ್ತಿದ್ದಾನೆ? 42ನೇ ವಚನದ 7ನೇ ವಚನದಲ್ಲಿ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ ಎಂಬುದಾಗಿ ದೇವರು ಯೋಬನ ಸ್ನೇಹಿತರಿಗೆ ಹೇಳುವಾಗ ಯಥಾರ್ಥವನ್ನು ತಿಳ್ಕೊಳ್ಳಿ ಅಂತ ಹೇಳಿ ತಿಳ್ಕೊಂಡಿದ್ದಾನೆ. ದೇವರು ತಿಳ್ಕೊಂಡಿದ್ದಾರೆ. ಸರಿ. ಆಮೇಲೆ ದೇವರ ಬಗ್ಗೆ ಯೋಬನು ಹೇಳಿದಂಥ ಇನ್ನೊಂದು ಮಾತು 14ನೇ ವಚನದಲ್ಲಿದೆ. 31-14 ಇದು ಕೊನೆಯ ಅಧ್ಯಾಯ ಯೋಬನು ಮಾತನಾಡುವಂಥದ್ದು ಸ್ನೇಹಿತರ ಜೊತೆಯಲ್ಲಿ. 14ನೇ ವಚನದಲ್ಲಿ ದೇವರು ನ್ಯಾಯಸ್ಥಾಪನೆಗೆ ಹೇಳುವಾಗ ನಾನು ಏನು ಮಾಡೇನು? ಅಂದರೆ ದೇವರು ನ್ಯಾಯಾಧಿಪತಿ ಎಂಬಂಥ ವಿಷಯ ಇಲ್ಲಿ ಯೋಬನು ಹೇಳುವವನಾಗಿದ್ದಾನೆ. ಅದೇ ವಚನದ 2ನೇ ಭಾಗ, ಅಂದರೆ 14ನೇ ವಚನದ 2ನೇ ಭಾಗ ಯೋಬ 31ರಲ್ಲಿ ಆತನು ವಿಚಾರಿಸುವಾಗ ಯಾವ ಉತ್ತರ ಕೊಟ್ಟೇನು? ದೇವರು ವಿಚಾರಿಸ್ತಾನೆ ಎಂಬ ಗ್ರಹಿಕೆ, ಪ್ರಕಟಣೆ ಯೋಬನಿಗಿತ್ತು. 15ನೇ ವಚನದಲ್ಲಿ ನನ್ನನ್ನು ಗರ್ಭದಲ್ಲಿ ನಿರ್ಮಿಸಿದಾತನು, ಗಾಡ್ ಈಸ್ ಎ ಕ್ರಿಯೇಟರ್, ನಿರ್ಮಿಸಿದವನು ದೇವರು ಎಂಬುದಾಗಿ. 31:15 ಆತನೊಬ್ಬನೇ ರೂಪಿಸಿದವನು ಕೂಡ, ನಮಗೆ ರೂಪ ಕೊಟ್ಟವನು ಕೂಡ ದೇವರೇ ಎಂಬುದಾಗಿ ಹೇಳುವಾತನು. 23ನೇ ವಚನದಲ್ಲಿ ದೇವರ ಬಗ್ಗೆ 18 ವಿಷಯಗಳನ್ನು ಯೋಬನು ಹೇಳ್ತಿದ್ದಾನೆ. 13ನೇ ವಿಷಯ ಏನಂದರೆ ದೇವರಿಂದ ಬರುವ ವಿಪತ್ತಿಗೆ ಅಂಜಿಕೊಂಡಿದ್ದೇನೆ ಅಷ್ಟೇ. ಅಂದರೆ ದೇವರು ಅನುಮತಿಸುವ ವಿಪತ್ತು ಅಂತ ನಾವು ಇವತ್ತು ಹೇಳ್ತೇವೆ. ಆದರೆ ಯೋಬನು ಅಂದು ದೇವರಿಂದ ವಿಪತ್ತು ಎಂಬುದಾಗಿ ಹೇಳ್ತಾನೆ ರೀ. ಅವನ ಪ್ರಕಟಣೆ
ಅಂದು ಹಾಗಿತ್ತು. 23ನೇ ವಚನದ 2ನೇ ಭಾಗ, ದೇವರ ಪ್ರಭಾವದ ದೆಸೆಯಿಂದ ನಾನು ಇಂಥ ಕೃತ್ಯವನ್ನು ಮಾಡುವುದಕ್ಕಾಗಲಿಲ್ಲ. ದೇವ್ರ ಸಹಾಯ ಇಲ್ಲದ್ರೆ ನಾನು ಏನೂ ಮಾಡಲಿಕ್ಕಾಗಲ್ಲ, ದೇವ್ರ ಸಹಾಯ ಎಂಬಂಥದ್ದನ್ನು ಅವನು ಪ್ರಕಟಿಸುವವನಾಗಿದ್ದಾನೆ. 28ನೇ ವಚನದಲ್ಲಿ ದೇವ್ರ ಬಗ್ಗೆ 15ನೇ ವಿಷಯ ಯೋಬನು ಹೇಳ್ತಿದ್ದಾನೆ. ಅದೇನು? ದೇವರಿಗೆ ದ್ರೋಹಿಯಾದಂತಾಯಿತು ಎಂಬುದಾಗಿ. ಅಂದರೆ ದೇವರಿಗೆ ದ್ರೋಹ ಮಾಡ್ಬೋದೆಂಬ ಗ್ರಹಿಕೆ ಇತ್ತು. 35ನೇ ವಚನದಲ್ಲಿ ದೇವರ ಬಗ್ಗೆ ಸರ್ವಶಕ್ತನು, ನನಗೆ ಉತ್ತರ ಕೊಡಲಿ, ದೇವರು ಉತ್ತರ ಕೊಡಲಿ, ಮಾತಾಡಲಿ. 37ನೇ ವಚನದಲ್ಲಿ ಇನ್ನೂ ಚೆನ್ನಾಗಿದೆ, ಆತನ ಸಾನ್ನಿಧ್ಯದಲ್ಲಿ ನನ್ನ ಹೆಜ್ಜೆಗಳ ಲೆಕ್ಕವನ್ನು ಆತನಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೇನು ಎಂಬುದಾಗಿ ಹೇಳುವಾತನಾಗಿದ್ದಾನ್ರಿ. 31ನೇ ಅಧ್ಯಾಯ ಯೋಬನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.